ರಾಷ್ಟ್ರಮಟ್ಟದ 7ನೇ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಸಮ್ಮೇಳನ. ವೈದ್ಯಕೀಯ ಪ್ರಯೋಗ ಶಾಲಾ ತಂತ್ರಜ್ಞಾನ ವಲಯದಲ್ಲಿ ಸೂಕ್ತ ನಿಯಂತ್ರಣ ಕ್ರಮಗಳ ಜಾರಿಗೆ ಕ್ರಮ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಆಗಮಿಸಿದ್ದರು. ಬೆಂಗಳೂರು ಮಾರ್ಚ್ 29,202 ಪ್ರಯೋಗ ಶಾಲಾ ತಾಂತ್ರಿಕ ವಲಯದಲ್ಲಿ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನಗರದ ಕಿಮ್ಸ್ ಆಸ್ಪತ್ರೆ ಆವರಣದ ಕುವೆಂಪು ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ನಿಂದ ರಾಷ್ಟ್ರಮಟ್ಟದ 7ನೇ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಆರೋಗ್ಯ ವ್ಯವಸ್ಥೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಚಿಕಿತ್ಸೆಯಲ್ಲಿ ತಂತ್ರಜ್ಞರು ನಿಖರತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಯೋಗಾಲಯ ತಂತ್ರಜ್ಞರ ಶ್ರೇಯೋಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ಈ ವಲಯದಲ್ಲಿ ಸೂಕ್ತ ನಿಯಂತ್ರಣ ಕ್ರಮಗಳು ಮುಖ್ಯವಾಗಿದ್ದು, ಈ ದಿಸೆಯಲ್ಲಿ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಲಿದೆ ಎಂದರು. ಖಾಸಗಿ ವಲಯದಲ್ಲಿ ಪ್ರಯೋಗಾಲಯ ತೆರೆಯಲು ಸೂಕ್ತ ಮಾನದಂಡ ಇರಬೇಕಾಗುತ್ತದೆ. ವ್ಯಾಪಾರದ ದೃಷ್ಟಿಯಿಂದ ಪ್ರಯೋಗಾಲಯ ಆರಂಭಿಸಲು ಅವಕಾಶ ನೀಡುವುದಿಲ್ಲ. ಈ ನಿಟ್ಟಿನಲ್ಲಿ ಪ್ರತಿಬಂಧಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ಸಂಘ ನೀಡಿರುವ ಮನವಿಗಳ ಬಗ್ಗೆ ಪ್ರತ್ಯೇಕ ಸಭೆ ಕರೆದು ಚರ್ಚಿಸಿ ಸಾಧ್ಯವಿರುವ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುತ್ತೇವೆ. ಮುಂದಿನ ತಿಂಗಳು ಸಂಘದ ಜೊತೆಯೂ ಪ್ರತ್ಯೇಕವಾಗಿ ಸಭೆ ಕರೆಯುತ್ತೇವೆ ಎಂದರು. ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ವಿ. ವೆಂಕಟಸ್ವಾಮಿ ಮಾತನಾಡಿ, ಲ್ಯಾಬ್ ಟೆಕ್ನಿಷಿಯನ್ಸ್ ಶ್ರೇಯೋಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿಯ ಪಾತ್ರ ಅತ್ಯಂತ ಅಗತ್ಯವಾಗಿದೆ. ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಹೊಸ ಆವಿಷ್ಕಾರದ ಉಪಕರಣಗಳನ್ನು ಪ್ರದರ್ಶಿಸಿದ್ದು, ಇದರಿಂದ ರೋಗಿಗಳಿಗೆ ಗುಣಮಟ್ಟದ ವರದಿ ನೀಡಲು ಸಾಧ್ಯವಾಗಲಿದೆ. ರೋಗಿಗಳ ಜೀವ ಉಳಿಸಲು ಸಾಕಷ್ಟು ಪ್ರಯತ್ನ ಮಾಡುತ್ತೇವೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಯೋಗ ಶಾಲಾ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಾಚಾರ್ ಮಾತನಾಡಿ, ಅರೆ ವೈದ್ಯಕೀಯ ಸಿಬ್ಬಂದಿಯ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದೆ. ಇವತ್ತು ಈಗಾಗಲೇ ಬೆಳಗ್ಗೆ ಪ್ರಾರಂಭವಾಗಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ವೇದಿಕೆ ಮೇಲೆ ಹಾಗೂ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ KRMTನ ಸನ್ಮಾನ್ಯ ವೆಂಕಟಸ್ವಾಮಿ ಅವರೇ ಹಾಗೂ ಎಲ್ಲ ಈ ಒಂದು ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳೇ ಮತ್ತು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಧನಂಜಯ ಅವರೇ ಮತ್ತು ಇತರ ಎಲ್ಲ ಗಣ್ಯರೇ, ಎಲ್ಲ ವಿವಿಧ ಈ ಒಂದು ಅಸೋಸಿಯೇಷನ್ನ ಎಲ್ಲ ಹಿರಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಬಂದಿರತಕ್ಕಂಥ ಎಲ್ಲ ಟೆಕ್ನಾಲಜಿಸ್ಟ್ಗಳೇ ಮತ್ತು ಎಲ್ಲ ಸಹೋದರ ಸಹೋದರಿಗಳೇ, ಇವತ್ತು ನಿಮ್ಮ ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಾ, ಬಹಳ ಸಂತೋಷ. ಇವತ್ತು ಏನು ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸು ಟೆಕ್ನಾಲಜಿಸ್ಟು ಅವರ ಪಾತ್ರ ಬಹಳ ದೊಡ್ಡದು. ಅದರ ಬಗ್ಗೆ ಎರಡು ಮಾತಿಲ್ಲ. ಖಂಡಿತವಾಗಿಯೂ ಯಾವುದೇ ಒಂದು ಆರೋಗ್ಯದ ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಡಾಕ್ಟರ್ಗಳು ಏನೇ ಅವರ ಒಂದು ಊಹೆಗಳಿರ್ತದೆ, ಅದು ದೃಢೀಕರಣ ಆಗುವಂಥದ್ದು ಅದು ಟೆಸ್ಟ್ ಆದಾಗ ಮಾತ್ರ. ಡಯಾಗ್ನೋಸ್ಟಿಕ್ ಟೆಸ್ಟ್ ಆದಾಗ ಅವರ ನಿಜಾಂಶಗಳು ಏನು ಅಂತ ಗೊತ್ತಾಗಬಹುದು ಮತ್ತು ಅದರ ಮೇಲೆ ಅನಲೈಸ್ ಮಾಡುವಂಥದ್ದಕ್ಕೆ ಅವಕಾಶ ಇರ್ತದೆ. ಸೊ ಅದರಿಂದ ಈ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳೇನಿರ್ತದೆ ಅದು ಬಹಳ ಅಕ್ಯುರೇಟ್ ಆಗಿ ಮತ್ತು ಒಳ್ಳೆಯ ಒಂದು ಟೆಕ್ನಾಲಜಿಸ್ಟ್ ಕೈಯಲ್ಲಿ ಅದು ಆಗುವಂಥದ್ದು ಬಹಳ ಮುಖ್ಯ. ಆ ಆಕ್ಯುರೇಸಿ ಬಹಳ ಮುಖ್ಯ. ಆಕ್ಯುರೇಸಿ ಇದೆ ಹೋದರೆ ನಾವು ಪೂರ್ತಿ ಇಡೀ ಡಯಾಗ್ನೋಸಿಸ್ ತಪ್ಪಾಗುತ್ತೆ. ಸೊ ಒಂದು ಕಡೆ ಎಕ್ವಿಪ್ಮೆಂಟ್ ಬಹಳ ಒಂದು ಮುಖ್ಯ ಆಗ್ತದೆ ಮತ್ತು ಎಕ್ವಿಪ್ಮೆಂಟನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಮತ್ತು ಅದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಸೊ ಎಕ್ಸ್ಪರ್ಟೀಸು ಸ್ಕಿಲ್ಸು ಅವೆಲ್ಲ ಬೇಕೇ ಬೇಕು. ಅದರಿಂದ ನಾವು ಟೆಕ್ನಾಲಜಿಸ್ಗಳನ್ನು ಖಂಡಿತವಾಗಿಯೂ ಅದರ ಬಗ್ಗೆ ಆದ್ಯತೆ ಮತ್ತು ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಅದರಿಂದ ಅದನ್ನು ಮಾಡುವಂಥದ್ದಕ್ಕೆ ನಾವೆಲ್ಲರೂ ಕೂಡ ನಾನು ಕೂಡ ಬದ್ಧನಾಗಿರ್ತೇನೆ ಅಂತ ಹೇಳೋದಕ್ಕೆ ಕೂಡ ಬಯಸ್ತೇನೆ. ಈ ಸಮ್ಮೇಳನದಲ್ಲಿ ವೈವಿಧ್ಯಮಯ ವೈಜ್ಞಾನಿಕ ವಿಚಾರ ಸಂಕಿರಣ ನಡೆಯಲಿದೆ ಎಂದರು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ BC ಭಗವಾನ್, ಸಂಘದ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಮಾರ್, ಉಪಾಧ್ಯಕ್ಷ ಶಿವಶಂಕರ್ P. ಕಾರ್ಯದರ್ಶಿ ನಾರಾಯಣಸ್ವಾಮಿ, ಸಂಘಟನಾ ಕಾರ್ಯದರ್ಶಿ BD ಸುರೇಶ್, ಶಿವಮೂರ್ತಿರೆಡ್ಡಿ, ಖಜಾಂಚಿ ಸುರೇಶ್ K. ಯತಿರಾಜ್ ಮತ್ತಿತರರು ಭಾಗವಹಿಸಿದ್ದರು.
ದಿನಾಂಕ 29/3/2026 ಭಾನುವಾರದಂದು ಮುಂಜಾನೆ 9 ಗಂಟೆಯಿಂದ ನಾವು ಕುವೆಂಪು ಕಲಾಕ್ಷೇತ್ರದಲ್ಲಿ ಅಂದರೆ ಕೆಂಪೇಗೌಡ ಆಸ್ಪತ್ರೆ ಆವರಣದಲ್ಲಿರುವ ಕುವೆಂಪು ಕಲಾಕ್ಷೇತ್ರದಲ್ಲಿ 7ನೇ ನ್ಯಾಷನಲ್ ಲೆವೆಲ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಕಾನ್ಫರೆನ್ಸನ್ನು ಮಾಡ್ತಾಯಿದ್ದೀವಿ. ಈ ಕಾನ್ಫರೆನ್ಸ್ಗೆ ನಮ್ಮ ರಾಜ್ಯದಿಂದ, ಕರ್ನಾಟಕ ರಾಜ್ಯದಿಂದ ಹಾಗೂ ಹೊರ ರಾಜ್ಯದಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಗಳು ಬಂದಿದ್ದಾರೆ. ಸುಮಾರು ಈಗಾಗಲೇ 700ರಿಂದ 800 ಜನ ಈಗ ಆಲ್ರೆಡಿ ನಮ್ಮ ಈ ಮೆಡಿಕಲ್ ಕಾನ್ಫರೆನ್ಸ್ಗೆ ನೋಡೋದಕ್ಕೋಸ್ಕರ ಅಥವಾ ಭಾಗವಹಿಸೋದಕ್ಕೋಸ್ಕರ ಬಂದಿದ್ದಾರೆ. ನಾನು ಅವರಿಗೆಲ್ಲ ಸ್ವಾಗತ ಬಯಸ್ತಾ, ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಾವು ಸಮಾವೇಶ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ನಮ್ಮ ಎಲ್ಲ ಲ್ಯಾಬ್ ಟೆಕ್ನಾಲಜಿಸ್ಟ್ಗಳ ಒಂದು ಯುನಿಟಿ, ಒಗ್ಗೂಡುವಿಕೆ ಆಗಬೇಕಾಗಿದೆ. ಆ ಒಗ್ಗೂಡುವಿಕೆಯನ್ನು ಎಲ್ಲರನ್ನೂ ಒಗ್ಗೂಡಿಸ್ಕೋಸ್ಕರ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮನ ಸಮಾವೇಶ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸ್ಪಂದನೆ, ಭಾಳ ಉತ್ಪೂರ್ವಕವಾದ ಸ್ಪಂದನೆ ಸಿಗ್ತಾ ಇದೆ. ನಮಗೆ ಭಾಳ ಸಂತೋಷ ಆಗಿದೆ. ಇದು KRMLTA ಕಮಿಟಿ, ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬರೇಟರಿ ಟೆಕ್ನಾಲಜಿ ಅಸೋಸಿಯೇಷನ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಸಮಾವೇಶ. ಈ ಸಮಾವೇಶಕ್ಕೆ ನಮ್ಮ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಆಫೀಸ್ ಬೇರರ್ಸು ಕೂಡ ಸಾಕಷ್ಟು ಶ್ರಮ ವಹಿಸಿ ಈ ಎಲ್ಲ ಒಂದು ಪ್ರೆಸ್ಟೀಜಿಯಸ್ ಈವೆಂಟ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಇವತ್ತು ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ರಿಗೂ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹಾಗೂ ಡಾಕ್ಟರ್ CN ಮಂಜುನಾಥ್ ಪಾರ್ಲಿಮೆಂಟ್ ಮೆಂಬರ್ ಹಾಗೂ ಶ್ರೀ DK ಸುರೇಶ್ ಅವರು ಎಕ್ಸ್ ಪಾರ್ಲಿಮೆಂಟ್ ಮೆಂಬರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಬಿಟ್ಟು ಕೂಡ ಇನ್ನೂ ಅನೇಕ ಒಳ್ಳೆ ಡಾಕ್ಟರ್ ಭಗವಾನ್ಸ್ ಕೂಡ ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಎಲ್ರಿಗೂ ಕೂಡ ನಾವು ಸ್ವಾಗತ ಬಯಸ್ತಾ, ನಾವು ಅವರೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾವು ಭಾಳ ತುಂಬು ಹೃದಯದಿಂದ ಕಾಯ್ತಾ ಇದ್ದೀವಿ. ಅವರ ಬರುವಿಕೆಯನ್ನು ಈಗ ಕಾಯ್ತಾ ಇದ್ದೀವಿ. ಅವರು ಬಂದ ತಕ್ಷಣ ನಾವು ಅವ್ರನ್ನ ಸ್ವಾಗತ ಬಯಸ್ತಾ ಅವ್ರನ್ನ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಆಲ್ರೆಡಿ ತಯಾರಿಯಲ್ಲಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾದ ಎಲ್ಲ ನಮ್ಮ ಪ್ರಯೋಗಾಲಯ ಬಂಧುಗಳು ಆಗಮಿಸಿರತಕ್ಕಂಥದ್ದು ನಮಗೆ ಸಪೋರ್ಟ್ ನೀಡಿರ್ತಕ್ಕಂಥದ್ದು ಭಾಳ ಖುಷಿ ತಂದಿದೆ. ಈ ರೀತಿಯಾಗಿ ನಮ್ಮ KRMLT ಇನ್ನೂ ಹೆಚ್ಚಿನದಾಗಿ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ಗಳ ಅಭಿವೃದ್ಧಿಗೋಸ್ಕರ ನಾವು ದುಡಿಯೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಮುಂದೆನೂ ಕೂಡ ನಾವು ಇಂಥ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಅವರ ಜ್ಞಾನಾರ್ಜನೆ ವೃದ್ಧಿ ಮಾಡಲಿಕ್ಕೋಸ್ಕರ ನಾವು ಭಾಳ ಪ್ರಯತ್ನ ಪಟ್ಟು ಅವರ ಒಂದು ವೆಲ್ಫೇರ್ ಅಂತ ನಾವೇನು ಹೇಳ್ತೀವಿ, ಅವರು ಅದರ ಇದನ್ನು ಕೂಡ ನಾವು ಮುಖ್ಯವಾಗಿ ನೋಡಬೇಕಾಗುತ್ತೆ. ಅವರ ವೆಲ್ಫೇರ್ ಕೂಡ ನಾವು ಇಂಪ್ರೂವ್ ಮಾಡೋದಕ್ಕೆ ನಾವು ಈ ಮೂಲಕ ನಾವು ಅವ್ರಿಗೆ ಈ ಸಮಾವೇಶದ ಮೂಲಕ ಅವ್ರನ್ನ ನಾವು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಕೂಡ, ಎಲ್ಲ ಬಂದಿರತಕ್ಕಂಥ ಎಲ್ಲ ಪ್ರಯೋಗಾಲಯ ತಂತ್ರಜ್ಞರಿಗೂ ಹಾಗೂ ನಿಮ್ಮ ಮೀಡಿಯಾ ಇವ್ರಿಗೂ ಕೂಡ ಮತ್ತು ನಮ್ಮ ಈ ಸಮಾವೇಶದಲ್ಲಿ ಅನೇಕ ಕಂಪ್ನಿಗಳು, ಒಳ್ಳೊಳ್ಳೆ ಕಂಪ್ನಿಗಳು, ಇಂಟರ್ನ್ಯಾಷನಲ್ ಕಂಪ್ನಿಗಳು, ನ್ಯಾಷನಲ್ ಕಂಪ್ನಿಗಳು ಬಂದಿದ್ದಾರೆ. ಅವರು ಇಲ್ಲಿ ಪ್ರದರ್ಶನಗಳನ್ನ ವಸ್ತು ಪ್ರದರ್ಶನ ಅಂತ ಏರ್ಪಡಿಸಿದ್ದೀವಿ. ಈ ವಸ್ತು ಪ್ರದರ್ಶನದಲ್ಲಿ ಅವರ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ಈ ಎಕ್ವಿಪ್ಮೆಂಟ್ಸ್ ಮುಖ್ಯ ನಾವು ಇದನ್ನು ಪ್ರದರ್ಶನಕ್ಕೆ ಇಟ್ಕೊಂಡಿರೋದು ಏನಕ್ಕಪ್ಪ ಅಂದರೆ, ಇದು ನ್ಯೂ ಟೆಕ್ನಾಲಜಿ ಅಂದರೆ ಹೊಸ ಆವಿಷ್ಕಾರಗೊಂಡ ಉಪಕರಣಗಳ ಪ್ರದರ್ಶನ ನಾವು ಇಟ್ಕೊಂಡಿದ್ದೀವಿ. ಇದರಿಂದ ಏನಾಗುತ್ತಪ್ಪ ಅಂತ, ಬಂದಿರತಕ್ಕಂಥ ಎಲ್ಲ ಪ್ರಯೋಗಾಲಯ ತಂತ್ರಜ್ಞರಿಗೆ ಹೊಸ ಆವಿಷ್ಕಾರಗೊಂಡ ಉಪಕರಣಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವರ ಏನು ಕ್ವಾಲಿಟಿ ಆಫ್ ರಿಪೋರ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಕ್ವಾಲಿಟಿ ಆಫ್ ರಿಪೋರ್ಟ್ಸು ಪೇಷಂಟ್ಸ್ಗೆ ಒಳ್ಳೆ ರಿಪೋರ್ಟ್ಸು ತಲುಪಿಸೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ರೋಗಿಗಳ ಒಂದು ಆರೋಗ್ಯ ಸೇವೆ ಅಂತ ನಾವೇನು ಹೇಳ್ತೀವಿ ಅದು ಇನ್ನೂ ಒಳ್ಳೆಯದಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಅವರ ಜೀವನ ಉಳಿಸೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಈ ಎಲ್ಲ ಒಂದು ಕಾರಣಗಳಿಂದ ಈ ಸಮಾವೇಶ ಭಾಳ ಮುಖ್ಯವಾಗಿದೆ. ಈ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಹೆಸರು ವೆಂಕಟಸ್ವಾಮಿ ಅಂತೇಳಿ, ನಾನು ಅಧ್ಯಕ್ಷ. ಮತ್ತು ನಮ್ಮ ಈ KRMLT ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬರೇಟರಿ ಟೆಕ್ನಾಲಜಿ ಅಸೋಸಿಯೇಷನ್ನ ಸೆಕ್ರೆಟರಿ ನಾರಾಯಣಸ್ವಾಮಿ ಅವರು, ಮತ್ತು ಆರ್ಗನೈಸಿಂಗ್ ಸೆಕ್ರೆಟರಿ BD ಸುರೇಶ್ ಅವರು, ಮತ್ತು ಉಪಾಧ್ಯಕ್ಷರು ನಮ್ಮ ಶಿವಶಂಕರ್ ಸರ್ ಅವರು ಇದ್ದಾರೆ, ಮತ್ತು ಟ್ರೆಜರರು ಸುರೇಶ್ ಅಂತ ಇದ್ದಾರೆ, ಹಾಗೂ ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಶಿವಮೂರ್ತಿ ಇದ್ದಾರೆ, ಮತ್ತು ನಮ್ಮ
ಸತೀಶ್ ಸೆಕ್ರೆಟರಿಗಳಾದ ಸತೀಶ್ ಕುಮಾರ್ ಇದ್ದಾರೆ, ಮತ್ತು ಆರ್ಗನೈಸಿಂಗ್ ಸೆಕ್ರೆಟರಿ ಆದ ರೆಡ್ಡಿ ಅವರು ಇದ್ದಾರೆ, ಮತ್ತು ಆರ್ಗನೈಸಿಂಗ್ ಸೆಕ್ರೆಟರಿ ಆದ ಯತಿರಾಜ್ ಅವರು ಇದ್ದಾರೆ. ಸೊ ಇನ್ನೂ ಅನೇಕ ನಮ್ಮ ಪದಾಧಿಕಾರಿಗಳು ಹಾಗೂ ಈ ಸದಸ್ಯರು ಏನಿದ್ದಾರೆ, ಬಹುಮುಖ್ಯವಾಗಿ ಅವರೆಲ್ಲ ಒಂದು ಕೋಆಪರೇಷನ್ನಿಂದ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು. ಈಗ ಬೆಂಗಳೂರಲ್ಲಿ ನಡೀತಕ್ಕಂಥ ಕರ್ನಾಟಕ ರಾಜ್ಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಒಂದು ಸಮಾವೇಶವನ್ನು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ ಆಗಿರ್ತಕ್ಕಂಥದ್ದು. ನನ್ನ ಹೆಸರು ಕೃಷ್ಣಾಚಾರ್ಯ ಅಂತೇಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನಾನು. ಈ ನಮ್ಮ KRMLT ಅಧ್ಯಕ್ಷರ ಮನವಿ ಮೇರೆಗೆ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೀನಿ. ಇಲ್ಲೆಲ್ಲರೂ ಸೇರಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ, ನಾವು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು ಅಂತಕ್ಕಂಥದ್ದು ಒಂದೇ ವೃತ್ತಿ ಮಾಡ್ತಕ್ಕಂಥವ್ರು. ನಾವು ಈ ವೃತ್ತಿ ಮಾಡ್ತಕ್ಕಂಥವ್ರು ಇವತ್ತಿನ ದಿನ ಇಲ್ಲಿ ಸೇರಿ ನಾವೊಂಥರ ಹಬ್ಬ ಆಚರಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸಂದರ್ಭಗಳನ್ನ ಸೃಷ್ಟಿ ಮಾಡಿ ಇವತ್ತು ಖುಷಿಯಾಗಿ ಎಲ್ಲರೂ ಬಟ್ಟೆ ಹಾಕೊಂಡು ಮನೆಗೆ ಹಬ್ಬ ಯಾವ ತರ ಸಡಗರ ರೀತಿನಲ್ಲಿ ಆಚರಣೆ ಮಾಡ್ತಾ ಇದಾರೋ ಆ ತರ ಖುಷಿಯಾಗಿ ಓಡಾಡ್ತಾ ಇದ್ರೆ, ನಾವೇನೋ ಒಂದು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಹಬ್ಬ ಮಾಡ್ತಾ ಇದೀವಿ ಅನ್ನೋ ಲೆಕ್ಕಕ್ಕೆ ಎಲ್ಲರೂ ಸೇರಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ವೆಂಕಟಸ್ವಾಮಿ ಅವರು ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರು ಈ ಒಂದನ್ನ ಕಾರ್ಯಕ್ರಮವನ್ನ ಇಲ್ಲಿ ಸರ್ಕಾರಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಎಲ್ಲರೂ ಸೇರಿ ಇವತ್ತನ್ನ ಎಲ್ಲರೂ ಸೇರಿಸಿರ್ತಕ್ಕಂಥ ಒಂದು ಸಂದರ್ಭ, ಒಂದು ಕೂಡಿಸಿರ್ತಕ್ಕಂಥದ್ದು ತುಂಬಾ ಖುಷಿಯಾಗಿರ್ತಕ್ಕಂಥದ್ದು ಮತ್ತು ಹೆಮ್ಮೆ ಆಗಿರ್ತಕ್ಕಂಥದ್ದು. ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು.